ಇಟ್ಟ ತಕ್ಷಣನೇ ದೇವ್ರು ಬರಕ್ಕೆ ಶುರು ಆಗೋಯ್ತು ಅಂತ. ಕೆರೆ ಹತ್ರದಿಂದ ಕಳಸ ತಗೊಂಡು ಓಡೋಷ್ಟೊಳಗೆ ಒಂದು 8:30-9 ಗಂಟೆ ಆಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ TR ಕನ್ನಡ ವ್ಲಾಗ್. ನಾವೆಲ್ಲರೂ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ, ನಮ್ಮ ಅಮ್ಮವ್ರ ಊರಲ್ಲಿ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಅಮ್ಮನ ಮನೆಗೆ ಹೋಗೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಇವಾಗ ನಾನು, ಮಕ್ಕಳು, ಹಾಗೆಯೇ ನಮ್ಮತ್ತೆ ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಾಯಿತು. ನೋಡಿ, ಇವರು ನಮ್ಮಪ್ಪ, ಇದೇ ನಮ್ಮ ಮನೆ. ನಾನೇ ಮನೆಗೆ ಬರ್ತಾ ಇದ್ದೀನಿ. ಇದು ನಮ್ಮ ಮನೆ ಎಂಟ್ರೆನ್ಸು. ಇವಾಗ ಮನೆ ಒಳಗೆ ಹೋಗ್ತಿದ್ದೀನಿ. ಮನೆ ಒಳಗಡೆ ನನ್ನ ನಾದಿನಿ ರೆಡಿ ಆಗ್ತಾ ಇದ್ದಾರೆ. ಇವರು ಅಮ್ಮ. ನಾವೆಲ್ಲರೂ ಕೂಡ ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಎಲ್ಲರೂ ಕೂಡ ಅಲ್ಲೇ ದೇವಸ್ಥಾನದ ಹತ್ರ ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಆಗಿರೋದ್ರಿಂದ ತುಂಬಾ ಇಷ್ಟ ಆಯಿತು. ಹಾಗೆಯೇ ಎಲ್ಲರೂ ಕೂಡ ನಿಧಾನವಾಗಿ ಊಟನ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನಿಧಾನವಾಗಿ ಊಟ ಎಲ್ಲ ಮುಗ್ದಾದ್ಮೇಲೆ ರೆಡಿ ಆಗಬೇಕಿತ್ತು ದೇವಸ್ಥಾನದ ಹತ್ರ ಹೋಗೋದಕ್ಕೆ. ಅದಾದಮೇಲೆ ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ. ಕರೆಂಟ್ ಇರಲಿಲ್ಲ. ಸೊ ಮಳೆ ಜೋರಾಗಿ ಬಂದಿದ್ದ ಕಾರಣ ಕರೆಂಟು ಅಲ್ಲಿರಲಿಲ್ಲ. ಹಂಗಾಗಿ ಎಲ್ಲರೂ ಕೂಡ ನಿಧಾನವಾಗಿ ಮನೆಯಲ್ಲಿ ರೆಡಿ ಆಗ್ತಿದ್ದು. ಅದರಲ್ಲೂ ಮೊದಲು ಮಕ್ಕಳಿಗೆ ರೆಡಿ ಮಾಡಿಬಿಡೋಣ ಅಂತ ಅವರಿಬ್ಬರೂ ರೆಡಿ ಮಾಡಿದ್ದೆ, ನನ್ನ ಸಣ್ಣದು ಮತ್ತು ದೊಡ್ಡ ಮಗುನ ಇಬ್ಬರೂ. ಹಾಗಾಗಿ ನಾನು ನಿಧಾನಕ್ಕೆ ರೆಡಿ ಆಗ್ತಿದ್ದೀನಿ. ನೋಡಿ, ನನಗಿಂತ ಫಸ್ಟು ರೆಡಿ ಆಗಿದ್ದಾರೆ. ಯಾಕಂದರೆ ಅದು ಬೇಕು, ಇದು ಬೇಕು, ಲಿಪ್ಸ್ಟಿಕ್ ಬೇಕು ಅಂತ ಎಲ್ಲ ತಗೊಂಡು ಹೋಗೋದೇ ಆಗ್ತಿತ್ತು ನನ್ನ ಸಣ್ಣದು. ಹಾಗಾಗಿ ಮೊದಲು ಮಕ್ಕಳನ್ನ ರೆಡಿ ಮಾಡಿಬಿಟ್ಟೆ. ನೋಡಿ, ಫೈನಲಿ ನಾನು ಮತ್ತು ನನ್ನ ನಾದಿನಿ ಇಬ್ಬರು ಕೂಡ ರೆಡಿ ಆದ್ವಿ. ಅಡ್ಡೆ ತಗೊಂಡು ಕೆರೆ ಹತ್ರ ಹೋಗೋ ಅಷ್ಟರೊಳಗೆ ಸಂಜೆ 6 ಗಂಟೆ ಆಗಿತ್ತು. ಅಷ್ಟರೊಳಗೆ ಕತ್ತಲೆನೇ ಆಗಿಬಿಟ್ಟಿತ್ತು. ನೋಡಿ, 6 ಗಂಟೆಲಿ ಇವಾಗ ಅಡ್ಡೆನ ತಗೊಂಡು ಹೋಗ್ತಿದ್ದಾರೆ. ಯಾಕಂದರೆ ಮಳೆ ಬರ್ತಿತ್ತಲ್ವ, ಹಂಗಾಗಿ ಮಳೆ ನಿಂತ ಮೇಲೆ ಅಡ್ಡೆನ ತಗೊಂಡೋಗ್ಬೇಕಾಗಿತ್ತು. ಕತ್ತಲೆ ಆಗಿರೋದ್ರಿಂದ ಏನು ಕೂಡ ಕಾಣಿಸ್ತಾ ಇಲ್ಲ. ನೀಟಾಗಿ ಅಬ್ಸರ್ವ್ ಮಾಡಿ, ಇದು ಲಕ್ಷ್ಮೀ ದೇವರ ಪೆಟ್ಟಿಗೆ. ಮೊದಲು ಅಡ್ಡೆ ಮಾಡಿಸೋದಕ್ಕಿಂತ ಮುಂಚೆ ಈ ಒಂದು ಪೆಟ್ಟಿಗೆನಲ್ಲಿ ಇಟ್ಟು ಪೂಜೆನ ಮಾಡ್ತಾಯಿದ್ರು. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ದೇವ್ರು ಬರುವಾಗ ನೋಡೋದಂತೂ ಇನ್ನೂ ಸಖತ್ ಚೆನ್ನಾಗಿರುತ್ತೆ. ಇವಾಗ ಇದೇನಪ್ಪ ಅಂತ ಹೇಳಿದ್ರೆ 101 ಎಡೆ ಇಟ್ಟು ಲಕ್ಷ್ಮೀ ದೇವ್ರ ಮುಂದೆ ಪೂಜೆನ ಮಾಡ್ತಾ ಇದ್ದಾರೆ. ನೋಡಿ, 101 ಎಡೆನ ಇಟ್ಟಿದ್ದಾರೆ. ಇಲ್ಲೂ ಕೂಡ ಒಬ್ಬರಿಗೆ ದೇವ್ರು ಬಂದಾಗಿದೆ. ಇಲ್ಲಿ 101 ಎಡೆ ಇಟ್ಟು 500 ಕೈನಲ್ಲಿ ನೀಟಾಗಿ ಶಾಸ್ತ್ರೋಕ್ತವಾಗಿ ಪೂಜೆನ ಮಾಡ್ತಾ ಇದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗ್ತಿದೆ. ಇಲ್ಲಿ ಕಳಸಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಒರೆಸೋದಕ್ಕೆ ಅಂತ ಹೇಳ್ಬಿಟ್ಟು ಕಳಸಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಪೂಜೆನ ಮಾಡಿದ್ದಾದ್ಮೇಲೆ ಇವಾಗ ದೇವರಿಗೆ ಅಂತ 101 ಎಡೆ ಇಟ್ಟಿದ್ರಲ್ಲ, ಅದನ್ನ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ 1 ಎಲೆ ಅಡಿಕೆ, 1 ರೂಪಾಯಿ ಕಾಯಿನು, ಚಿಗ್ನಿ ಮತ್ತು ಟಮಟ, 1 ಬಾಳೆಹಣ್ಣು ಇರುತ್ತೆ. ನಾನು ಕೂಡ ಮುಂದೆ ಹೋಗಿ ಪ್ರಸಾದನ ಇಸ್ಕೊಂಡು ಬಂದಾಯಿತು. ಇವಾಗ ಮಕ್ಕಳಿಗೆ ಕಳಸನ ಒರೆಸೋವಂಥ ಟೈಮು. ಎಲ್ಲರೂ ಕೂಡ ಆ ಕಡೆ ಸೂರ್ಯನ ಕಡೆ ಮುಖ ಮಾಡಿ ತಿರುಗಿಸಿ ಕಳಸ ಒರೆಸೋದಕ್ಕೆ ರೆಡಿ ಮಾಡಿಸ್ತಾ ಇದ್ದಾರೆ ಮಕ್ಕಳನ್ನು. ಅವರಿಗೆಲ್ಲ ತೀರ್ಥ ಪ್ರಸಾದನ ಕೊಟ್ಟು ಇವಾಗ ಕಳಸ ಒರೆಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮೂರ ಜಾತ್ರೆಯಲ್ಲಿ ಯಾವ್ದು ಮಿಸ್ ಮಾಡ್ತೀವೋ ಏನೋ ಗೊತ್ತಿಲ್ಲ, ಮಕ್ಕಳಿಗೆ ದೇವ್ರು ಬರೋದನ್ನು ನೋಡೋದಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ. ಇವಾಗ ಇನ್ನು ಶುರು ಆಗುತ್ತೆ. ನಿಜವಾಗ್ಲೂ ಕೂಡ ಇಲ್ಲಿಂದ ಮುಂದಕ್ಕೆ ವೀಡಿಯೋಸ್ ನೋಡೋದಕ್ಕೆ ಸಖತ್ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಸಖತ್ ಖುಷಿ ಆಗುತ್ತೆ. ಯಾಕಂದರೆ ದೇವ್ರು ಬಂದಿರೋದನ್ನು ನೋಡೋದಕ್ಕೆ ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ. ಇವಾಗ ಮಕ್ಕಳಿಗೆ ಕಳಸನ ಒರೆಸ್ತಿದ್ದಾರೆ. ಇವಾಗ ಎಲ್ಲ ಕೂಡ ತಲೆಗೆ ಕಳಸ ಒರೆಸೋದಕ್ಕೆ ಮಕ್ಕಳೆಲ್ಲ ಸಿಂಬಿನ ರೆಡಿ ಮಾಡಿಕೊಂಡು ತಲೆ ಮೇಲೆ ಇಟ್ಕೊಂಡು ಕಾಯ್ತಾ ಇದ್ದಲ್ಲ. ಕಳಸ ಒರೆದಷ್ಟೇ ಬಾಕಿ ಇರೋದು. ಇವಾಗ ನೋಡಿ, ಒಬ್ಬೊಬ್ರಿಗೇನೆ ಕಳಸ ಒರೆದಕ್ಕೆ ಕಳಸನ ಒರೆಸ್ತಾ ಇದ್ದಾರೆ. ನೋಡಿ, ಕಳಸನ ಒರೆಸಾಯಿತು ಒಬ್ರಿಗೆ. ಇದೇ ರೀತಿ ಈಗ ಇನ್ನೊಬ್ರಿಗೂ ಕೂಡ ಕಳಸನ ಒರೆಸ್ತಾ ಇದ್ದಾರೆ. ಈ ಮಗು ಕಳಸ ಒರೆಸೋದು ನೋಡಿ ನನಗಂತೂ ಶಾಕ್ ಆಗೋಯ್ತು. ಕಳಸ ಇಟ್ಟಿದ ತಕ್ಷಣನೇ ದೇವ್ರು ಬರೋಕ್ಕೆ ಶುರು ಆಗೋಯ್ತು. ದೇವ್ರು ಬಂದು 1-2 ನಿಮಿಷ ಆಗೋಕ್ಕಾಗಿಲ್ಲ, ಆಲ್ರೆಡಿ ಎಲ್ಲೇ ಪ್ರಶ್ನೆನ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ನೋಡಿ, ಇಲ್ಲಿ ಕೇಳ್ತಾ ಇದ್ರು. ದೇವ್ರು ಬಂದಿತ್ತು. ಇಲ್ಲಿ ಒಬ್ರಿಗೆ ಮಾತ್ರ ದೇವ್ರು ಬಂದಿತ್ತು, ಇನ್ನು 2 ಮಕ್ಕಳಿಗೆ ಬಂದಿರಲಿಲ್ಲ. ಈ ರೀತಿ ಕಳಸನ ಏನಕ್ಕೆ ಮುಟ್ಟಿಸ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ.
ಒಂದು ಕಳಸಕ್ಕೆ ದೇವ್ರು ಬಂದಿರುತ್ತಲ್ಲ, ಆ ಒಂದು ಕಳಸದಿಂದ ಇನ್ನೊಂದು ಕಳಸನ ಆ ದೇವರು ಟಚ್ ಮಾಡಿದ್ರೆ ಅಲ್ಲಿ ದೇವ್ರು ಬರುತ್ತಂತೆ. ಹಂಗಾಗಿ ಈ ರೀತಿ ಕಳಸನ ಟಚ್ ಮಾಡುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ನನಗೆ ಗೊತ್ತಿರೋದು ಇಷ್ಟೇ. ನಿಮ್ಗೇನಾದರೂ ಬೇರೆ ಥರ ಗೊತ್ತಿದ್ರೆ ನೀವು ಕೂಡ ಕಾಮೆಂಟ್ ಮಾಡಿ ಹೇಳ್ಬೋದು. ಕೆರೆ ಹತ್ರದಿಂದ ಕಳಸ ತಗೊಂಡು ಓಡೋಷ್ಟರೊಳಗೆ ಒಂದು 8:30 9 ಗಂಟೆ ಆಗಿತ್ತು. ಎಲ್ಲರೂ ಕೂಡ ಅಡ್ಡೆ ಹಿಂದೆ ಕಳಸದ ಹಿಂದೆ ಹಂಗೇನೆ ನಡ್ಕೊಂಡು ಬರ್ತಾ ಇದ್ವಿ. ಹಾಗೆಯೇ ಅಲ್ಲಿ ದೇವರಿಗೆ ಅಂತ ಪ್ರಸಾದ ಮಾಡಿದ್ರಲ್ಲ, ಅದನ್ನು ಕೂಡ ತಿನ್ಕೊಂಡ್ವಿ. ಹಾಗೆಯೇ ಮುಂದೆನೇ ಬಂದ್ವಿ. ನೋಡಿ, ಇದೇ ಪ್ರಸಾದ ತಿನ್ಕೊಂಡು ಹಾಗೆಯೇ ಮುಂದೆ ಬಂದ್ವಿ. ಅಲ್ಲಿ ಮಕ್ಕಳಿಗೆಲ್ಲ ದೇವ್ರು ಬಂದಿತ್ತು ನೋಡಿ, ಸಖತ್ ಖುಷಿಯಾಗೋಯ್ತು. ಇದು ನಮ್ಮ ಅಣ್ಣನ ಮಗಳು, ಹಾಗೆ ಅಕ್ಕನ ಮಗಳು. ಇಲ್ಲೆಲ್ಲ ಮಕ್ಕಳು ಕಳಸ ಹೊತ್ತಿರೋದನ್ನ ನೋಡಿ ಅದು ಎಷ್ಟು ಖುಷಿಯಾಗೋಯ್ತು. ಹಾಗೆಯೇ ದೇವ್ರು ಬಂದಿರೋದು ನೋಡಿ ಕೂಡ ಅಷ್ಟೇ ಖುಷಿಯಾಗೋಯ್ತು. ನೋಡಿ, ಇಲ್ಲಿ ದೇವ್ರು ಬಂದಿರೋದು. ಆಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ದೇವ್ರು ಬಂದಿತ್ತು. ಈ ಅಕ್ಕ ಬೇರೆ ದೇವ್ರು ಬಂದು ಹಂಗೇನೆ ನಿಂತಿತ್ತು. ಇವರೆಲ್ಲರೂ ಕೂಡ ಹಾಗೆ ನೋಡ್ತಾ ನಿಂತಿದ್ರು. ಕತ್ಲೆ ಆಗಿರೋದ್ರಿಂದ ಅಲ್ಲಿ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಮುಂದೆ ಸ್ವಲ್ಪ ಬಂದ್ವಿ. ಇಲ್ಲಿ ನಾವೊಂದು ಈ ಪಕ್ಕಕ್ಕೆ ದೇವ್ರು ಬಂದಿತ್ತಲ್ಲ, ವಿಡಿಯೋ ಮಾಡ್ತಾಯಿದ್ರೆ ವಿಡಿಯೋ ಮಾಡಬೇಡ ಅಂತ ಓಡಿಸ್ಕೊ ಬಂದ್ಬಿಡೋದು. ನನಗೆ ಆಶ್ಚರ್ಯನೇ ಆಗೋಯ್ತು, ವಿಡಿಯೋ ಮಾಡಬೇಡ ಅಂತ ಓಡಿಸ್ಕೊ ಬಂದಿದ್ದು ದೇವ್ರನ್ನ ನೋಡಿ. ನಾನು ನಮ್ಮ ದೊಡ್ಡಮ್ಮ ಹಂಗೆ ನಗಾಡ್ಕೊಂಡು ಓಡೋದು. ಅಲ್ಲಿ ಪಟಾಕಿ ಹೊಡಿತಿದ್ದದ್ದು ನೋಡಿ ನಮ್ಮಮ್ಮ ಅಲ್ಲಿ ವಿಡಿಯೋ ಮಾಡು ಅಂತ ಅಂತಿತ್ತು. ಅಮ್ಮನ ಖುಷಿ ಯಾಕೆ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ಇದಾದಮೇಲೆ ನಾನು ಮನೆ ಹತ್ರ ಬಂದೆ. ಇವಾಗ ನಾನು ಮನೆ ಹತ್ರ ಬಂದೆ. ಇದು ನಮ್ಮೂರ ಕೃಷ್ಣದೇವ್ರ ದೇವಸ್ಥಾನ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾ ನಿಂತಿದ್ವಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿತ್ತು. ದೂರ ಕೆರೆವರೆಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸಿದ್ರು. ಇಲ್ಲಿ ನೋಡಿ, ಇನ್ನು ದೇವ್ರು ಬರೋ ಶುರು ಆಗಿದೆ. ಎಲ್ರಿಗೂ ಕೂಡ ಸಖತ್ತು ದೇವ್ರು ಬಂದಿತ್ತೆ ಮಕ್ಕಳಿಗೆ. ಅಮ್ಮ ನನ್ನ ಮಗಳಿಗೆ ದೇವ್ರು ತೋರಿಸೋದಕ್ಕೆ ಅಂತ ಎತ್ಕೊಂಡು ಕರ್ಕೊಂಡು ಹೋಗ್ತೈತೆ. ನೋಡಿ, ಇಲ್ಲಿ ದೇವ್ರು ಬಂದಿರೋದು ನೋಡೋದಕ್ಕೆ ಅಂತ ಆಸೆ ಪಡ್ತಿತ್ತು ನನ್ನ ಮಗಳು. ಹಂಗಾಗಿ ನೋಡೋದಕ್ಕೆ ಕರ್ಕೊಂಡು ಬಂದಿದೆ ಇಲ್ಲಿಗೆ. ನಮ್ಮ ಅಣ್ಣನ ಮಗಳು. ಇಲ್ಲಂತೂ ನನಗೆ ಸಖತ್ತು ಆಶ್ಚರ್ಯನೇ ಆಗೋಯ್ತು. ಇನ್ನೊಂದು ಕಳಸಕ್ಕೆ ದೇವ್ರು ಬರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ದೇವರು ಸಖತ್ತು ಒಂದು ಅರಸಾಹಸನೆ ಪಡ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಮಾಡ್ತೈತೆ ಅಂತ ಹೇಳ್ಬಿಟ್ಟು ಆ ಕಳಸದ ನೀರೆಲ್ಲ ತಗೊಂಡು ಆಮೇಲೆ ಆರತಿ ಎಲ್ಲ ಇದು ಮಾಡಿ ಕಾಯೆಲ್ಲ ನಿಲ್ಸೋದು ಏನೇನೋ ಮಾಡ್ತಾಯಿತ್ತು. ಕಳಸ ಹೊತ್ತಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಿಗೆಲ್ಲ ದೇವ್ರು ಬಂದಿತ್ತು. ಯಾರನ್ನು ವೀಡಿಯೋ ಮಾಡ್ಕೊಳ್ಳೋದು, ಯಾವುದನ್ನು ಬಿಡೋದು, ಅಥವಾ ಅವರನ್ನೇ ನೋಡ್ತಾ ನಿಂತ್ಕೊಳ್ಳೋದು ಒಂದು ಗೊತ್ತಾಗ್ತಿರ್ಲಿಲ್ಲ. ಮೊದಲೇ ದೇವ್ರು ಬಂದಿರೋದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇವಾಗ ಲಕ್ಷ್ಮೀ ದೇವರ ಅಡ್ಡೆನ ಒಂದ್ಸಲ ವೀಡಿಯೋ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮೂರ ಲಕ್ಷ್ಮೀ ದೇವರ ಅಡ್ಡೆನ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ, ಅಡ್ಡೆ ಎಷ್ಟು ಚೆನ್ನಾಗಿದೆ, ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನಿಜವಾಗ್ಲೂ ನೋಡೋದಕ್ಕಂತೂ ಸಖತ್ತು ಖುಷಿ ಆಯಿತು. ಇಲ್ಲಿ ನೋಡಿ, ಇಲ್ಲಿ ದೇವ್ರು ಬಂದಿರೋದ. ಇಲ್ಲಿ ನೋಡಿ, ಇಲ್ಲೊಬ್ರಿಗೆ ದೇವ್ರು ಬಂತು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇವ್ರಿಗೆ ಬರೋದಂತೂ ಪ್ರತಿ ಸಲನೂ ಆಶ್ಚರ್ಯವಾಗಿ ಇರುತ್ತೆ. ನೋಡಿ, ಇಲ್ಲೊಬ್ರಿಗೆ ಬಂದೈತೆ ದೇವರು ಹೆಂಗ್ ಬಂದೈತೆ ಅಂತ ಹೇಳ್ಬಿಟ್ಟು. ಈ ಹುಡುಗನಿಗೆ
ಊರಿಗೆ ಭೂತಪ್ಪ ದೇವ್ರು ಬಂದಿರೋದಂತೆ. ನೋಡಿ ಹೆಂಗೆ ಯಾವ ರೇಂಜಿಗೆ ದೇವ್ರು ಬಂದಿದೆ ಅಂತ ಹೇಳ್ಬಿಟ್ಟು. ದೇವರಡ್ಡೆ ಮನೆ ಹತ್ರ ಬರ್ತಾ ಇದ್ದಂಗೆ ಎಲ್ಲರೂ ಕೂಡ ಆರತಿ ರೆಡಿ ಮಾಡಿಕೊಂಡು ನೀರು ಹಾಕಿ ಕಾಲಿಗೆ ಆರತಿ ಮಾಡಿಬಿಟ್ಟು ಪೂಜೆನ ಮಾಡ್ತಾರೆ. ಇವಾಗ ಎಲ್ಲರೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ದೇವಸ್ಥಾನದ ಹತ್ರ ಬಂದಾಯಿತು ದೇವರಡ್ಡೆ. ಇವಾಗ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ಅಂದರೆ ಇವಾಗ ದೇವ್ರು ಬಂದಾಗ ಈ ರೀತಿ ನಾಲ್ಗೆಗೆ ಕರ್ಪೂರ ಇಡ್ತಾರಲ್ಲ, ಅದು ನಾಲ್ಗೆ ಸುಡಲ್ವಾ ಅಂತ ನೋಡಿ. ಇವ್ರಿಗೆ ಯಾವ ರೀತಿ ಕರ್ಪೂರ ಇಡ್ತಾರೆ ಅಂತ. ಇವಾಗ ಈ ದೇವ್ರದ್ದು ಸರ್ದಿ ಮುಗೀತು. ಇವಾಗ ಈ ದೇವ್ರನ್ನ ಕರೀತಾರೆ ನೋಡಿ ಈಗ ಕರ್ಪೂರ ಇಡಕ್ಕೆ ಬಾಯಿಗೆ. ದೇವ್ರು ಬಂದಿರೋರ್ನ ಪ್ರಶ್ನೆ ಮಾಡಿದಾಗ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಇವಾಗ ನೋಡ್ಬೋದು ನೀವು. ಜನರೆಲ್ಲ ನೀ ಬರುವ ಮುಂದೆ ಅಂತ ಕರೆದಾಗ ದೇವರೇನೋ ಮುಂದೆ ಬಂದು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮುಂದೆ ಏನು ಮಾಡ್ತು ದೇವರು ಅಂತ ನೋಡಿ. ಇವಾಗ ನೋಡಿ ಯಾವ ಥರ ಮಾತಾಡುತ್ತೆ ದೇವರು ಅಂತ. ಈಗ ಆಗ್ತೆ ಹಂಗವ ಬೇಡ ಏನ್ ಮಾಡ್ತಾನೆ ಹಿಂಸೇನಿಲ್ಲ. ಬೇಕು ಅಂದ್ರೆ ತೃಪ್ತಿ ತಗೋ, ಬೇಡ ಅಂದ್ರೆ ಬುಟ್ಟ ಹಾಕು. ಒಳಿಕೆ ನಿನಗೆ ಇಡ್ಲೇಬೇಕು ಅಂತ ಏನಿಲ್ಲ ನಮ್ಗೆ. ಆದ್ರೆ ತಗೋ, ಇಲ್ಲ ಬೇಡ ಒಳಿಗೆ ಹೋಗು. ಊಟ ಎಲ್ಲ ಕಾಯ್ತಾರೆ, ಸಭೆ ಕಾಯ್ತಿದೆ. ಬೇಡ ಒಳಿಗೆ ಹೋಗು. ಸಿಟ್ಟಗಳ್ಬೇಕು. ಕರ್ಪೂರ ಹಾಕಿರಿಗೆ ಏನಿತ್ತೆ ಅಂತ ನ್ಯಾಯ ಅಂದಲ್ಲ ನಾನು ಎಲ್ಲಿರೋಣ. ಪರೀಕ್ಷೆ ಮಾಡ್ತಿದ್ದೀರಿ ಇಲ್ಲ ಬೇಡ ಹೋಗವ, ನಾನು ಬೇಡಕಂತೆ ಪರೀಕ್ಷೆ ಮಾಡ್ತಿದ್ದೀರಾ? ನಿಮ್ ನನಗೆ ಗೊತ್ತ ಕಟ್ರ ನಾನು ಯಾರು ಗೊತ್ತಾ? ಬೇಡ ಒಳಿಗೆ ಹೋಗವ, ಬೇಡ ಒಳಿಗೆ ಹೋಗು. ನಿನ್ ಹಾಕ್ತೇವೆ ಹೇಳಿದ್ವಾ? ಬೇಡ ನನ್ನ ಒಳಿಕೆ ಯಾರು ಅದನ್ನಾರ ಹೇಳುವಂತ ಇಷ್ಟ ತನಕ ಬಂದಿರೋದು ನೀನೇ ಹೇಳ್ಬೇಕು. ನಿಮಗೆ ಗೊತ್ತಿಲ್ಲ ಕೇಳ್ತಿದೀವಲ್ಲ ಈಗ ಪರೀಕ್ಷೆ ಮಾಡಬೇಡಿ. ಪರೀಕ್ಷೆ ಮಾಡ್ತಲ್ಲ ನಾವು ಹೇಳೋದು ಕಚ್ಚರೋ ಎಲ್ಲ ಸಾಕು
ಎಲ್ಲರೂ ದೇವ್ರನ್ನ ಸಮಾಧಾನ ಮಾಡಿ ಒಳಗೆ ಕಳಿಸಿದ್ರು. ಈಗ ಒಂದು ದೇವರನ್ನೇನ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋದ್ರು, ಈಗ ಇನ್ನೊಂದು ದೇವರನ್ನ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗುವಂಥ ಟೈಮು ನೋಡಿ ಇದನ್ನ. ಇವಾಗ ಈ ದೇವ್ರನ್ನು ಕೂಡ ಹೆಂಗೋ ಮಾಡಿ ಒಳಗಡೆ ಕಳಿಸಿದ್ದಾಯ್ತು. ಸಂಜೆ 6 ಗಂಟೆಯಿಂದ ಅಡ್ಡೆ ಹೊತ್ಕೊಂಡಿದ್ದಾರೆ ಪಾಪ. ಈಗ ಸಮಯ 12 ಗಂಟೆ ಆಗಿದೆ ರಾತ್ರಿ. ಪಾಪ ಅಡ್ಡೆ ಹೊತ್ತಿರೋರ್ಗೂ ಕೂಡ ಸಾಕಷ್ಟು ಸುಸ್ತಾಗಿರುತ್ತೆ. ಇವಾಗ ದೇವ್ರ ಅಡ್ಡೆನ ಕೆಳಗಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಈ ವರ್ಷದ ಜಾತ್ರೆ ಮುಗಿದೋಯ್ತು. ನಮಗಂತೂ ಸಖತ್ ಖುಷಿ ಆಯಿತು. ಈ ಒಂದು ಲಾಸ್ಟ್ ಮೂಮೆಂಟ್ ಅಂತೂ ಸಖತ್ ಇಷ್ಟ ಆಯಿತು. ದೇವ್ರ ಅಡ್ಡೆನ ಕೆಳಗಿಳಿಸಿದ್ಮೇಲೆ ನಾವು ಮನೆಗೆ ಬಂದಿದ್ದು 12:30 ಆಗಿತ್ತು. ನೋಡಿ 12:30 ಆಗಿದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಇನ್ನೇನು ನಿದ್ದೆ ಬರೋ ಟೈಮು. ಸೊ ಮಕ್ಕಳೆಲ್ಲ ಮಲಗಿದ್ದಾರೆ. ಇದಾದಮೇಲೆ ಬೆಳಗ್ಗೆ ದೇವರಿಗೆ ಮಡ್ಲಕ್ಕಿ ತಗೊಂಡೋಗುವಾಗ ವಿಡಿಯೋ ಮಾಡ್ತೀನಿ. ಇವಾಗ ನೋಡಿ ಬೆಳಗ್ಗೆ ಆದಮೇಲೆ ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವರಿಗೆ ಮಡ್ಲಕ್ಕಿನ ತಗೊಂಡೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ನೋಡಿ ಮಾತೆ ಮಹಾಲಕ್ಷ್ಮಿ ಅಮ್ಮನವರು. ನಿಜವಾಗ್ಲೂ ಮನೆಯವರೆಲ್ಲ ಈ ರೀತಿ ಮಡ್ಲಕ್ಕಿನ ಕೊಟ್ಟು ಈ ರೀತಿ ಚೆನ್ನಾಗಿ ಪೂಜೆ ಮಾಡಿಸೋದೇ ಒಂದು ಖುಷಿ ಅಂತ ಅನಿಸುತ್ತೆ ಅಲ್ವಾ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ನೋಡಿ ಚೆನ್ನಾಗಿ ಪೂಜೆನ ಮಾಡಿಸಿದ್ವಿ. ದೇವ್ರ ಜಾತ್ರೆನೂ ಮುಗೀತು. ಹಾಗೆ ಮಾರನೇ ಬೆಳಗ್ಗೆ ಮಡ್ಲಕ್ಕಿನೂ ಕೊಟ್ಟು ಚೆನ್ನಾಗಿ ಪೂಜೆನೂ ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ದಿನ ಕಳೆದಾದ್ಮೇಲೆ ನಾನ್ ವೆಜ್ ಇರುತ್ತೆ. ಮಟನ್ ಊಟಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಹಂಗಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನಾವು ಹಾಸನಿಗೆ. ಸೊ ನೆಕ್ಸ್ಟ್ ಇಯರು ಸಾಧ್ಯವಾದರೆ ಅದನ್ನು ಕೂಡ ವೀಡಿಯೋಸ್ನ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.